1982ರಂದು ನಮ್ಮ ಅಬ್ದುಲ್ ಲತೀಫ್ ಅವರ ಮೂಲಕ ಸ್ಥಾಪನೆಗೊಂಡಂತಹ ಕೇವಲ ಕ್ರೀಡೆಗಾಗಿಯೇ ಸ್ಥಾಪನೆಗೊಂಡಂತಹ ಡೈಮಂಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಇವತ್ತು ಅದು ಬೆಳೆದು ಮರವಾಗಿ ಹೆಮ್ಮರವಾಗಿ ಬೆಳೆದಿದೆ. ಈಗ ಕ್ರೀಡೆಯ ಮೂಲಕ ಸ್ಥಾಪನೆ ಆದರೂ ಸಮಾಜ ಸೇವೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಮುಂಚೂಣಿಯಲ್ಲಿದೆ ಎಂದು ನಾನು ಹೇಳಲು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅದೇ ರೀತಿ ಕ್ರೀಡೆ ಧಾರ್ಮಿಕ, ಸಾಮಾಜಿಕ, ಅದೇ ರೀತಿ ರೋಗಿಗಳಿಗೆ ಸಹಾಯ ಮಾಡುವುದರ ಮೂಲಕ ನಾವು ಇವತ್ತು ಕಳೆದ ವರ್ಷ ಕೂಡ ಈ ರಂಜಾನ್ ಸಮಯದಲ್ಲಿ ಸುಮಾರು 100 ಜನರಿಗೆ ಆಹಾರ ಕಿಟ್ಟನ್ನು ಒದಗಿಸಿದ್ದೇವೆ. ಅದೇ ರೀತಿ ಈ ವರ್ಷ ಕೂಡ ಅದನ್ನು ಮುಂದುವರಿಸ್ತಾ ಬಂದಿದ್ದೇವೆ. ನಾವು ಶಾಲಾ ಮಕ್ಕಳಿಗೆ ಪ್ರತಿ ವರ್ಷ ಸುಮಾರು 25 ವರ್ಷಗಳ ಹಿಂದೆ 20 ಮಕ್ಕಳಿಗೆ ಒಂದು ಪುಸ್ತಕ ಕೊಡುವ ಮೂಲಕ ಇವತ್ತು ಸುಮಾರು 700-800 ಮಂದಿಗೆ ನಾವು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಇದಕ್ಕೆಲ್ಲ ನಾವು ಇಲ್ಲಿ ಬೇರೆ ಯಾರ ಸಹಾಯವನ್ನು ಕೂಡ ಬೇಡುವುದಿಲ್ಲ, ಎಲ್ಲ ನಮ್ಮ ಸದಸ್ಯರು, ಮುಖ್ಯವಾಗಿ ನಮ್ಮ ಗಲ್ಫಲ್ಲಿ ದುಡಿಯುವಂತಹ ನಮ್ಮ ಸದಸ್ಯರು, ವಿಶೇಷವಾಗಿ ನಮ್ಮ ಇಬ್ರಾಹಿಂ ಆಗಲಿ, ನಮ್ಮ ಅಮೇರಿಕಾದಲ್ಲಿ ನೆಲೆಸಿರುವಂತಹ ಶಫೀಕ್ ಆಗಲಿ, ಸತ್ತಾರ್ ಆಗಲಿ, ಸಲಾಮ್ ಆಗಲಿ, ರಮೀಜ್, ಕೈಜರ್, ಅಬ್ದುಲ್ ಮಜೀದ್ ಕೋಟಕ್ಕಾರ್, ಹಲವಾರು ಸದಸ್ಯರು, ನಮ್ಮ ಇಸಾಕ್ ಬಾಯ್ ಅಂತ ಸೌದಿಯಲ್ಲಿದ್ದಾರೆ. ಇವರೆಲ್ಲರ ಸಹಕಾರದಿಂದ ನಾವು ಇವತ್ತು ಹಲವಾರು ಸಮಾಜ ಸೇವೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇನ್ನು ಮುಂದಕ್ಕೆ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ರಂಜಾನ್ ತಿಂಗಳು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಹಳ ಒಂದು ಪವಿತ್ರವಾದ, ಬಹಳ ಒಂದು ಪುಣ್ಯಕರವಾದ ಒಂದು ತಿಂಗಳಾಗಿರುತ್ತದೆ. ಆದ್ದರಿಂದ ನಾವು ನಮ್ಮ ಮುಸ್ಲಿಂ ಬಾಂಧವರಿಗೆ ಅಲ್ಲದೆ ನಮ್ಮ ಸದಸ್ಯರಾದಂತಹ ಹಿಂದೂಯೇತರ ಬಾಂಧವರಿಗೆ ಕೂಡ ನಾವು ನಮಗೆ ಮುಸ್ಲಿಮರಿಗೆ ಸಿಗುವಾಗ ಅವರೇನು ಬೇಸರ ಮಾಡಬಾರ್ದು ಎಂಬ ಉದ್ದೇಶದಿಂದ ಅವರಿಗೆ ಬೇಕಾದ ಆಹಾರದ ಕಿಟ್ಟನ್ನು ಕೂಡ ನಾವು ತಯಾರಿಸಿದ್ದೇವೆ. ಅದು ಕೂಡ ಅವರಿಗೆ ನಾವು ಮನೆ ಮನೆಗೆ ತಲುಪಿಸ್ತಾ ಇದ್ದೇವೆ. ಈ ಹಿಂದೆ ಕೂಡ ತಲುಪಿಸಿದ್ದೇವೆ, ಈಗ ಕೂಡ ತಲುಪಿಸಿದ್ದೇವೆ. ಆದರೆ ನಾವು ಹಿಂದೂ ಮುಸ್ಲಿಂ ಯಾವುದೇ ಭೇದವಿಲ್ಲದೆ ನಾವು ಸಮಾಜ ಸೇವೆಯಲ್ಲಿ ಇನ್ನೂ ಕೂಡ ನಾವು ಮಾಡುತ್ತೇವೆ ಎಂದು ಹೇಳಲು ನಾವು ಇಷ್ಟಪಡ್ತಾ ಇದ್ದೇನೆ. ಇದಕ್ಕೆಲ್ಲ ಒಂದು ಕಾರಣ, ನಾವು ಕಿಟ್ ಕೊಡ್ತಾ ಇರಲಿಲ್ಲ. ನಾವು ರೋಗಿಗಳಿಗೆ ಸಹಾಯ ಮಾಡ್ತೇವೆ, ಮದುವೆ, ಬಡ ಹೆಣ್ಣು ಮಕ್ಕಳ ಮದುವೆಗೆ ಸಹಾಯ ಮಾಡ್ತೇವೆ, ಉಚಿತ ಪುಸ್ತಕ ವಿತರಣೆ ಮಾಡ್ತೇವೆ. ಆದರೆ ನಮ್ಮ ಲತೀಫ್ ಬಾಯಿ ಊರಿಗೆ ಬಂದ ನಂತರ ಈ ಒಂದು ಕಾನ್ಸೆಪ್ಟ್ ಹಿಡಿದುಕೊಂಡು ಇಫ್ತಾರ್ ಕೂಟ ಮತ್ತು ಈದ್ ರಂಜಾನ್ ಕಿಟ್ ಕೊಡುವುದನ್ನು ನಾವು ಕಳೆದ ವರ್ಷ, ಇನ್ನು ಮುಂದಕ್ಕೆ ನಾವು ಇದನ್ನು ಯಾವ ಕಾರಣಕ್ಕೂ ನಿಲ್ಲಿಸಬಾರ್ದು. ನಮ್ಮ ಸದಸ್ಯರೆಲ್ಲರೂ ನಾವು ನೋಡಿ, ಲತೀಫ್ ಬಾಯಿ ಈಗ ಹೇಳಿದರು ನಮಗೆ ಪ್ರಾಯ ಇತ್ತು ಕಲೀಲಿ, ಇನ್ನು ಇದನ್ನು ಹಿಡಿಯುವವರು ಯಾರಂತ. ನಾನು ಹೇಳ್ತಾ ಇದ್ದೆ ನಮ್ಮ ಸದಸ್ಯರ ಹತ್ರ, ಯಾರೆಲ್ಲ ಯುವಕರಿದ್ದಾರೆ ಇದನ್ನು ನೀವು ಗಟ್ಟಿಯಾಗಿ ಹಿಡಿಬೇಕು ಅಂತ. ಗಟ್ಟಿಯಾಗಿ ಹಿಡಿದು ಮುಂದಕ್ಕೆ ನಾವು ಇವತ್ತೇನು 100 ಕಿಟ್ಟುಗಳನ್ನು ಕೊಡ್ತೇವೆ, ಬರುವ ವರ್ಷಕ್ಕೆ ಇದಕ್ಕೆ ಜಾಸ್ತಿ ಕಿಟ್ಟು ಕೊಡುವ ಒಂದು ಕಾರ್ಯಕ್ರಮ ಮಾಡಬೇಕು ಎಂದು ಹೇಳುತ್ತಾ ನಡೆದಾಡು ಮಾತನ್ನು ಮುಗಿಸ್ತೇನೆ. ವಾಖಿರ್ದವಾನ ಅಲ್ಹಮ್ದುಲಿಲ್ಲಾಹ್. ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಕಚೇರಿ ಉಳ್ಳಾಲ ಇದರ ವತಿಯಿಂದ ನಾವು ನಮ್ಮ ಬಡ ಸದಸ್ಯರಿಗೆ ಮತ್ತು ಬಡ ಕುಟುಂಬಗಳಿಗೆ ರಂಜಾನ್ ಕಿಟ್ ವಿತರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ 43 ವರ್ಷದಿಂದ ಈ ಸಂಸ್ಥೆಯು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ನಮ್ಮ ಎಲ್ಲ ವರ್ಷವೂ ನಾವು ಶಾಲಾ ಮಕ್ಕಳಿಗೆ 1.5 ಲಕ್ಷದ ಸುಮಾರು 1.5 ಲಕ್ಷ ರೂಪಾಯಿಯ ಬೆಲೆ ಬಾಳುವ ನಾವು ಪುಸ್ತಕಗಳನ್ನು ವಿತರಿಸ್ತಾ ಬಂದಿದ್ದೇವೆ. ಕಳೆದ ವರ್ಷವೂ ನಾವು ರಂಜಾನ್ ಕಿಟ್ ವಿತರಿಸಿದ್ದೆವು. ಅದೇ ಥರ ಈ ಸಲ ರಂಜಾನ್ ಕಿಟ್ಟು ಮತ್ತು ಬರುವ ವಾರದಲ್ಲಿ ಇನ್ಶಾ ಅಲ್ಲಾ ಬಿಇದ್ನಿಲ್ಲ ಅಲ್ಲಾಹನು ಇಚ್ಛಿಸಿದರೆ ನಾವು ಇಫ್ತಾರ್ ಕೂಟ, ಇಫ್ತಾರ್ ಪಾರ್ಟಿ ವಿತ್ ಡೈಮಂಡ್ ಪರಿವಾರ್ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿದ್ದೇವೆ. ಈ ಎಲ್ಲ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಸದಸ್ಯರ ತನು ಮನ ಧನದ ಈ ಒಂದು ನಮ್ಮ ಸಹಕಾರವನ್ನು ನಾವು ಮರೆಯಲಿಕ್ಕಿಲ್ಲ. ಸ್ಪೆಷಲ್ ಆಗಿ ನಮ್ಮ ಗಲ್ಫ್ ಡೈಮಂಡ್ ಪ್ರತಿಯೊಂದು ಸದಸ್ಯರು ಈ ಕಾರ್ಯಕ್ರಮಕ್ಕೆ ಅವರ ಸ್ವಂತ ಹಣದಿಂದ ನಮಗೆ ಸಹಕರಿಸಿದ್ದಾರೆ. ಯುರೋಪಿಂದ, ಅಮೇರಿಕಾದಿಂದ ನಮ್ಮ ಶಫೀಕ್ ಬಾಯ್ ಯುರೋಪಿಂದ,
ಮಜೀದ್ ಬಾಯಿ, ಅದೇ ಥರ ಗಲ್ಫಿಂದ ಇಬ್ರಾಹಿಂ ಮತ್ತು ಸತ್ತಾರ್, ಕೈಸರು ಮತ್ತು ಇಶಾಕ್ ಬಾಯಿ, ಸಾಲಿ, ಇವರೆಲ್ಲರೂ ನಮಗೆ ಸಲಾಮು, ಇವರೆಲ್ಲರೂ ನಮಗೆ ಅವರ ಕೈಯಲ್ಲಾಗುವ ಸಹಾಯವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುವಲ್ಲಿ ಸಹಕರಿಸಿದ್ದಾರೆ. ನಾನು ಈ ಸಮಯದಲ್ಲಿ ಒಂದೇ ಒಂದು ಮಾತಾಡಲು ಇಚ್ಛಿಸುತ್ತೇನೆ. ಏನೆಂದರೆ, ನಮ್ಮ ಯುವ ಪೀಳಿಗೆ, ನಮ್ಮ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಕ್ರೀಡಾರಂಗದಲ್ಲಿ ಉಳ್ಳಾಳದಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಮಾಡುತ್ತಾ ಇದೆ. ಕ್ರೀಡಾರಂಗಕ್ಕೆ ಮಾತ್ರ ಇದನ್ನು ಸೀಮಿತ ಮಾಡಲಿಕ್ಕೆ ಬಾರದು. ನಾವು ಸಮಾಜ ಸೇವೆಯನ್ನು ಮಾಡಲು ಇನ್ನೊಬ್ಬನಿಗೆ ಒಂದು ಸಹಾಯ ಮಾಡುವ ಒಂದು ಮನಸ್ಸಲ್ಲಿ ಒಂದು ಧ್ಯೇಯವನ್ನು ಇಟ್ಟು ನಾವು ಸಮಾಜ ಸೇವೆಯನ್ನು ಮಾಡಲು ನೀವೆಲ್ಲರೂ ಇನ್ನು ಆದಷ್ಟು ಇದಕ್ಕೆ ಸಪೋರ್ಟ್ ಮಾಡಬೇಕು. ಸಾಧಾರಣ ನೋಡುವಾಗ ನಮ್ಮ ಹಳೆಯ ಮೆಂಬರ್ಸ್ ಅಲ್ಲದೆ, ಹಳೆಯ ಸದಸ್ಯರಲ್ಲದೆ ನಮ್ಮ ಹೊಸ ಆಟಗಾರರು, ಹೊಸ ಸದಸ್ಯರು ಇದರ ಹತ್ತಿರ ಬರುವುದಿಲ್ಲ. ಆದ್ದರಿಂದ ಯುವ ಪೀಳಿಗೆ ನಾನು ಈ ಒಂದು ನಸೀಹತ್ ನಾನು ಈ ಮೂಲಕ ಮನವಿ ಮಾಡುತ್ತೇನೆ. ನೀವೆಲ್ಲರೂ ಇಂತಹ ಕಾರ್ಯಕ್ರಮಕ್ಕೆ ನೀವು ನಿಮ್ಮ ತನು ಮನ ಧನದ ಸಪೋರ್ಟನ್ನು ಮಾಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.